ಕಾರ್ಯಕ್ರಮದಲ್ಲಿ ಯಾವುದೂ ನೋಡಿಲ್ಲ ಮಾಧ್ಯಮ ಪ್ರಿಂಟ್ ಹ್ಯಾಂಡಲ್ ಅಲ್ಲ ನೋಡಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಟ್ಟರೆ ಚಲೋ ಒಂದು ವಾರದಲ್ಲಿ ನೀವು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟರೆ ಅವರು ನಿಮ್ಮ ವಿರುದ್ಧ ಬಂದು ನಿಲ್ತಾರೆ ಅದನ್ನು ಸೀರಿಯವಾಗಿ ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ನಮ್ಮನ್ನು ರಾಜೀನಾಮೆ ಕೇಳುವಂಥ ಮುಂಚೆ ಅವರು ಯಾವ ಪಕ್ಷವನ್ನು ನಂಬಿಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವರು ಇದ್ದರೂ ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದ್ದು ಅವ್ರನ್ನ, ನಮ್ಮನ್ನಲ್ಲ, ನಮ್ಮ ಪಕ್ಷ. ನಮಗೆ ರಾಜೀನಾಮೆ ಕೇಳುವಂಥದ್ದು ಅವರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ. ಇವರು ನಾವು ರಾಜೀನಾಮೆ ಕೊಡ್ಬೇಕು ಆ ಪಕ್ಷಕ್ಕೆ. ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಲಿ, ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು. ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಅನ್ನೋಕ್ಕಿಂತ ಅವ್ರ ಸಂಸ್ಕಾರನೇ ಅದೈತೆ. ಅವ್ರ ಸಂಸ್ಕಾರನೇ ಅದು. ಕ್ಷೇತ್ರಗಳೆಲ್ಲ ಕಲ್ತಿಲ್ಲ ಜೀವನದಲ್ಲಿ ಕಲಿಯೋಕ್ಕೂ ಸಾಧ್ಯ ಇಲ್ಲ. ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ. ಹಿರಿಯರು ಕಲಿತಾರೆ, ಕೊನೆಗೆ ಹೋಗೋ ವಯಸ್ಸಿನಾಗ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡು ಹೋಗ್ಬಿಡೋದು. ಎಷ್ಟು ದಿವಸ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೀನಿ, ಅವ್ರ ಟೈಮ್ ಬಂದುಬಿಟ್ಟೈತಿ ಪಾಪ, ಅವ್ರ ಟೈಮ್ ಮುಗಿದೈತಿ. ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದಂತೆ ಕಾಣ್ತಾ ಇದೆ. ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನು ಎಲ್ಲರಿಗೆ ಮಾತಾಡ್ತಾರೆ. ಅವ್ರು ಬಿಟ್ಟಾರ, ಇವ್ರು ಬಿಟ್ಟಾರ, ಸಹಜವಾಗಿ ಹುಟ್ಟಿದ ಬಗ್ಗೆನ ಮಾತಾಡ್ತಿರ್ತಾರೆ. ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳಿ, ಅವರು ಸ್ವಲ್ಪ ಚರ್ಚೆ ಮಾಡಲಿ. ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನು ಇಡೀ ಕರ್ನಾಟಕ ರಾಜ್ಯ ಗೊತ್ತೈತೆ, ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ, ಏನು ಆಗಿದ್ದೀವಿ ಅಂತೇಳಿ. ಇವತ್ತು ಅವ್ರು ಏನಾಗಿದ್ದಾರೆ, ಅವ್ರ ಮನೇಲಿ ಯಾರು ಹುಟ್ಟಿದ್ರು, ಇವ್ರು ಯಾರಿಗೆ ಹುಟ್ಟರು ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಅದು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಹೋಗೋದು ಒಂದು ಹೊರಗೆ ಹಾಕೈತಿ, ಅಲ್ಲಿ ರಾಜೀನಾಮೆ ಕೊಡು ಅಂತ ಹೇಳ್ರಿ. ರಾಜೀನಾಮೆ ಕೊಟ್ಟು ಇಲೆಕ್ಷನ್ ನಿಂದಿರಲಿ, ಮುಂದೆ ಬರ್ತೀವಿ. ಶಿವಾನಂದ ಪಾಟೀಲ್ ಬರ್ತೀವಿ, ವಿಜಯಾನಂದ ಕಾಶ್ಯಪ್ನವರು ಬರ್ತಾರೆ, ಮತ್ತೆಲ್ಲರೂ ಬರ್ತೀವಿ. ಅವಾಗ ಹೇಳ್ತೀನಿ. ಈಗ ಒಂದು ವಾರ ಟೈಮಿಂಗ್ ಕೊಡೋಕೆ ನಾನು ಈಗ ಹಾಲಿ ಶಾಸಕನಿದ್ದೀನಪ್ಪ. ಉತ್ತರ ಕೊಡೋದಿಷ್ಟೇ. ನಾನು ಹಾಲಿ ಶಾಸಕನ, ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು, ಅದನ್ನು ಅರಿವಿಟ್ಕೊಳ್ಳಿ. ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡಲಿ. ಅವ್ರ ಪಕ್ಷದ ಕಿತ್ತು ಒಂದು ಹೊರಗೆ ಹಾಕೈತಲ್ಲ, ಇನ್ನೇನು ನಾಚಿಕೆ ಸಾಕಾಗಿಲ್ಲ, ಇನ್ನೇನು ಬೇಕು? ಸುಮ್ಮನೆ ಈ ಪಕ್ಷ ಕಟ್ತೀನಿ, ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು. ಸ್ವಯಂ ಘೋಷಿತ ನಾಯಕ ಇವು. ಯಾರು ಕೇಳ್ತಾರೆ ಸ್ವಯಂ ಘೋಷಿತ ಆದವ್ರು ಭಾಳ ಮಂದಿ ಮಣ್ಣು ಮುಟ್ಟು ಹೋಗ್ಯಾರ ಈ ರಾಜ್ಯದೊಳಗೆ, ದೇಶದಾಗ. ಇದೊಂದು ಮಣ್ಣು ಮುಕ್ಕ ಟೈಮ್ ಬಂದೈತಿ. ಅದಕ್ಕೆ ಕಾಯಿರಿ, ಸಮಯ ಒಂದು ವಾರ ಅಲ್ಲ, ಸಮಯಕ್ಕೆ ಕಾಯಿರಿ. ಆ ಸಮಯನೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಮತಕ್ಷೇತ್ರ ಅವ್ರ ಪಕ್ಷ ತೆಗೆದಾಕೈತಿ, ಯಾವ ರಿಫಾರ್ಮ್ ತೊಗೊಂಡು ಗೆದ್ದಿದ್ದು ಅದು ರಾಜೀನಾಮೆ ಕೊಡಲಿ. ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ. ಹೋರಾಟದ ಸಮಯದಲ್ಲಿ ಇವನು ಯಾರು ಹೇಳಕ್ಕೆ ಆ ಪಕ್ಷದೊಳಗೆ ಇಲ್ಲಿ ಮನುಷ್ಯ. ಬೊಮ್ಮಾಯಿಯವ್ರು ಯಾವ ಪಕ್ಷದಾಗ ಅದಾರ, ಆ ಪಕ್ಷದಾಗ ಇಲ್ಲ. ಬೊಮ್ಮಾಯಿಯವ್ರ ಬಗ್ಗೆ ಏನು ಮಾತಾಡ್ತಾರೆ? ಇನ್ನೊಬ್ಬರಿಗೆ ಹಂಗೆ ಮಾತಾಡೋದು. ಏನು ತೊಗೊಂಬಂದಾರ, ಏನು ತಂದಿಲ್ಲ, ಇವ ಏನು ಮಾಡ್ಯಾನ, ಇವ ಡೀಲ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಈ ಡೀಲ್ ಮಾಡಿ 2D 2C ಕೊಡಿಸಿದ್ದು ನನಗೆ ಗೊತ್ತಿಲ್ಲ. ಗೊತ್ತೈತೆ, ಅದನ್ನೂ ಹೇಳ್ತೀನಿ ನಾನು. ಇವನು ಎಷ್ಟು ಡೀಲ್ ಮಾಡ್ಯಾನ, ಇವನು ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಿಸ್ಯಾನ, ಸಂದರ್ಭ ಬರಲಿ. ಅದು ಆ ಸಂದರ್ಭ ಬಂದ್ರೆ ಅದ್ರಲ್ಲಿ ಮಾತಾಡಲಿ, ನಾನು ಹೇಳ್ತೀನಿ. ಯಾರ ಕಡೆ ಕೊಡಿಸ್ಯಾರ ಅನ್ನೋದು ಹೇಳ್ತೀನಿ, ಎಲ್ಲಿ ಐತೆ ಅನ್ನೋದು ಹೇಳ್ತೀನಿ. ಅದನ್ನು ಹೇಳ್ತೀನಿ. ಜನ ನನ್ನ ಮಕ್ಕಳ ಲಕ್ಷ್ಮಿ ನೋಡೇನೆ ನನಗೆ 30,000 ಅಡುಗೆ ಮಕ್ಕಳ ನಂತರ ಗೆಲ್ಸಿಲ್ಲ. ನನ್ನ ಮಕ್ಕಳ ಲಕ್ಷ್ಮಕ್ಕೆ ಗೆಲ್ಸ್ಯಾರ. ಇದು ನಿನ್ನ ಮಕ್ಕ ಇತ್ತು ಅಂತ ನನಗೆ ಕ್ಷೇತ್ರ. ಸುಮ್ಮನೆ ಮಾತಾಡ್ತಾನೆ ಮಕ್ಕ ಲಕ್ಷಣ. ಇವನ್ ಹೇಗೆ ಐತೆ ಲಕ್ಷಣ? ಇವನಿಗೆಲ್ಲ ಏನಂತಾರೆ ಗೊತ್ತಾ, ಬಿಜಾಪುರದಾಗ ಚಕ್ಕ ಅಂತ, ಚಕ್ಕ ಏಜೆಂಟ್ ಅಂತ. ಅವ್ರಿಗೆ ಉತ್ತರ ಕೊಡಲಿ. ಈ ವಿಷಯದಲ್ಲಿ ಬಸವನ ಬಾಗೇವಾಡಿ ಮತ್ತು ಕ್ಷೇತ್ರ ಅವರು ಹೋಗೂ ಇಲ್ಲ, ವಿಚಾರನೂ ಇಲ್ಲ. ಜನ